ಮಹತ್ವಾಕಾಂಕ್ಷೆ ಕಳಸಾ ಬಂಡೂರಿ ಯೋಜನೆ ತಡೆಗೆ ಗೋವಾ ಸರ್ಕಾರ ಕುತಂತ್ರ ನಡೆಸಿದೆ ಎಂದು ಕನ್ನಡ ಹೋರಾಟಗಾರ ಅಶೋಕ್ ಚಂದರ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳಸಾ ಬಂಡೂರಿ ತಿರುವು ಯೋಜನೆ ಅನುಷ್ಠಾನಕ್ಕೆ ಗೋವಾ ಸರ್ಕಾರ ಕಳೆದ 6 ವರ್ಷಗಳಿಂದ ಅಡ್ಡಗಾಲ ಹಾಕ್ತಾ ಇದೆ. ಯಾಕಂದರೆ 2018 ಆಗಸ್ಟ್ 14ಕ್ಕೆ ಪಾಂಚಾಲ್ ನ್ಯಾಯಮಂಡಳಿ ತೀರ್ಪು ಕೊಡ್ತು. ಗೋವೆ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ನೀರು ಹಂಚಿಕೆ ಮಾಡಿ ಆಮೇಲೆ 3 ರಾಜ್ಯಗಳು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದರು. ಆ ಸುಪ್ರೀಂ ಕೋರ್ಟ್ ಸುಮಾರು 1 ವರ್ಷ ಕಾಲ ಹಿಯರಿಂಗ್ ನಡೆಸಿ 3 ರಾಜ್ಯಗಳ ವಾದವಿವಾದಗಳನ್ನು ಕೇಳಿಕೊಂಡು 2020 ಫೆಬ್ರವರಿ 20ಕ್ಕೆ ಒಂದು ಜಜ್ಮೆಂಟ್ ಕೊಟ್ಟರು. ನೀವು ಏನು ಹಂಚಿಕೆ ಆಗೈತಿ ನೀರು ಬಳಸ್ಕೊಳ್ಳೋಕೆ ಮುಕ್ತ ಇದೀರಿ, ಫ್ರೀ ಅದೀರಿ ಅಂತೇಳಿ. ಆ ಪ್ರಕಾರ ಪಾಂಚಾಲ್ ಟ್ರಿಬ್ಯುನಲ್ ಕೊಟ್ಟಂಥ ತೀರ್ಪನ್ನು ಕೇಂದ್ರದ ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡೋಕ್ಕೂ ಅನುಮತಿ ಕೊಟ್ಟರು. ಅದಾದ ಒಂದೇ ವಾರಕ್ಕೆ ಫೆಬ್ರವರಿ 27ಕ್ಕೆ ಪಾಂಚಾಲ್ ಟ್ರಿಬ್ಯುನಲ್ ಗೆಜೆಟ್ನೊಳಗೆ ಬಂದಿದೆ ಆ ಜಜ್ಮೆಂಟ್. ಆಮೇಲೆ ಬಂದ ಮೇಲೂ ಸಹಿತ ಅವರೇನಂದರು, ಕೇಂದ್ರದ ಅರಣ್ಯ, ವನ್ಯಜೀವಿ ಮತ್ತು ಪರಿಸರದ ನೀವು ಅನುಮತಿ ತಗೋರಂದ್ರು. ಆವಾಗ BJP ಗೌರ್ಮೆಂಟ್ ಇಲ್ಲೂ ಇತ್ತು, ಮ್ಯಾಗೂ ಇತ್ತು, ಅವ್ರು ಯಾವುದೂ ಕೇರ್ ಮಾಡಲಿಲ್ಲ. ಆಮೇಲೆ ಆ ಅರಣ್ಯದವ್ರು ತಕರಾರು ತಗೊಂಡ್ರು. ಅದಕ್ಕೆ ಬೊಮ್ಮಾಯಿಯವರ ಗೌರ್ಮೆಂಟ್ ಇದ್ದಾಗ ಅವರು ಅರಣ್ಯ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಪರಿಷ್ಕೃತ DPR ಅಂತ ತಯಾರು ಮಾಡಿ ಕಳಿಸ್ಯಾರ. ಮೂಲ ಯೋಜನೆ ಪ್ರಕಾರ 500 ಹೆಕ್ಟರ್ ಹೋಗಿತ್ತು. ಪರಿಷ್ಕೃತ ಯೋಜನೆ ಪ್ರಕಾರ ಕೇವಲ 64 ಹೆಕ್ಟರ್ ಹೋಗ್ತೈತಿ. ಕಳಸಾ ಮತ್ತು ಬಂಡೂರಿ ಕೂಡಿ ಯಾಕೆ ಮಾಡಿರು ಅಂದ್ರೆ, ಅರಣ್ಯದೊಳಗೆ ಸುರಂಗ ಕೊರಿ ಬದಲಿ ಲಿಫ್ಟ್ ಇರಿಗೇಷನ್ ಮೂಲಕ ಮಾಡೋನು, ಪೈಪ್ಲೈನ್ ಹಾಕಿ 9 ಕಿಲೋಮೀಟರ್ ಪೈಪ್ಲೈನ್ ಹಾಕಿ ಮಾಡೋಣ ಅಂದರು. ಆ ಪ್ರಕಾರ ಅದು ಓಕೆ ಆಗೈತಿ. ಆ ಓಕೆ ಆಗತ್ತೆ ಅನ್ನೋರಾಗ ನೀವು ಏನು ತಗೊಂಡ್ರು, ಈಗ ವನ್ಯಜೀವಿ ಅಲ್ಲ ಪ್ರಾಣಿಗಳದಾವ ಅಂದ್ರೆ ಅದು ವನ್ಯಜೀವಿ ಇನ್ನೇನು ನಮಗೆ ಅನುಮತಿ ಸಿಗಬೇಕು ಅಂದ್ರಾಗನ ಮತ್ತೊಂದು ತೆಗೆದ್ರಿ ಈ ವರ್ಷ ಹುಲಿ ಪ್ರಾಧಿಕಾರ. ಅಲ್ಲಿ ಹುಲಿಗಳದಾವ ಅಂತ ತೆಗೆದಾರ, ಹುಲಿನೇ ಇಲ್ಲ. ಅಲ್ಲಿ ಹುಲಿ ಹುಡುಕಾಡ್ಬೇಕು ನೀವು. ಕಳಸಾ ಬಂಡೂರಿ ಪ್ರದೇಶನಾಗ ಹುಲಿ ಸಹಿತ ಇಲ್ಲ. ಅದಕ್ಕೆ ಏನು ಸಿಗೋದಿಲ್ಲ, ಹುಲಿಗಳು ಸಿಗೋದಿಲ್ಲ. ಇಲ್ಲದ ಹುಲಿಗೆ ಭಯ ಹುಟ್ಟಿಸಿ ಅದನ್ನ ಅಡ್ಡಿ ಮಾಡಿದ್ದಾರೆ. ಈಗ ಲೇಟೆಸ್ಟ್ ಅಂದ್ರೆ ಒಂದು ಕುತಂತ್ರ ಏನು ಮಾಡ್ಯಾರ ಗೋವಾದವರು ಅಂದ್ರೆ, ಪ್ರವಾಹ ಅಂತ ಒಂದು ಸಂಸ್ಥೆ ಐತಿ. ಉಭಯ ರಾಜ್ಯಗಳ ನದಿ ನೀರಿನ ಹಂಚಿಕೆ ಸಂಬಂಧ ಒಂದು ಕೇಂದ್ರ ಸರ್ಕಾರ ಒಂದು ಪ್ರವಾಹ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ಭೇಟಿ ಕೊಡ್ರಿ ಅಂದ್ರೆ ಕರ್ನಾಟಕ ಸರ್ಕಾರದ ತಕರಾರು ಹಾಕಿಲ್ಲ. ಮಜಾ ಅಂದ್ರೆ ಈ ಗೋವಾದವ್ರ ಆಗ್ರಹದ ಮೇರೆಗೆ ನಾಳೆ ಜುಲೈ 7ಕ್ಕೆ ಕಳಸಾ ಬಂಡೂರಿ ಸ್ಥಳಕ್ಕೆ ಪ್ರವಾಹ ಸಂಸ್ಥೆ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರೆ. ಅದರ ಅಧ್ಯಕ್ಷರು ಭೇಟಿ ಕೊಡ್ತಾರೆ. ಅಂದ್ರೆ ಇವತ್ತು ಪ್ರಮೋದ್ ಸಾವಂತ್ ಅವರು ಟ್ವೀಟ್ ನೋಡ್ಬೇಕು. ನಿನ್ನೆ ಅವರು ಟ್ವೀಟ್ ಮಾಡಿದ್ದಾರೆ, ನಮ್ಮ ಸತತ ಪ್ರಯತ್ನದ ಫಲವಾಗಿ ಪ್ರವಾಹ ಸಂಸ್ಥೆ ಕಳಸಾ ಬಂಡೂರಿ ಮಾಡ್ತಾರೆ, ಅಲ್ಲೇ ಕರ್ನಾಟಕ ಸರ್ಕಾರವನ್ನು ನಾವು ಎಕ್ಸ್ಪೋಸ್ ಮಾಡ್ತೇವೆ, ಅವ್ರು ಹೇಳಿದ ಸುಳ್ಳನ್ನು ಬಯಲು ಮಾಡ್ತೇವೆ ಅಂತ ಅವರು ಪ್ರಮೋದ್ ಸಾವಂತ್ ಅವರು ಟ್ವೀಟ್ ಮಾಡಿದ್ದಾರೆ. ಅಂದರೆ ಇದ್ರ ಹಿಂದೆ ಅವರು ಕುತಂತ್ರ ಮಾಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಕರ್ನಾಟಕ ಸರ್ಕಾರ ಎಷ್ಟೊಂದು ಎಚ್ಚರಿಕೆ ವಹಿಸಬೇಕಾಗಿತ್ತು, ಅಷ್ಟು ಎಚ್ಚರ ವಹಿಸಿಲ್ಲ. ಇವರು ನಮ್ಮ ಸರ್ಕಾರ ಏನಾದ್ರು ಮಲ್ಕೊಂಡ್ರೆ, ನೀರಾವರಿ ಅಧಿಕಾರಿಗಳು ಮಲ್ಕೊಂಡ್ರೆ ಇದು ನಮಗೆ ಹೊಟ್ಟು ಬೀಳ್ತೈತಿ. ಗೋವಾದರ ಮೇಲೆಗಳು ಯಾಕತಿ. ನಾವು ಕಿತ್ತೂರು ಕರ್ನಾಟಕದ 4 ಜಿಲ್ಲೆಗಳ 13 ತಾಲೂಕುಗಳು ಕುಡಿಯೋ ನೀರಿನಿಂದ ವಂಚಿತ ಆಗ್ತಾರೆ. ಇವತ್ತು 2 ದಿವಸ ಟೈಮ್ ಐತಿ, 2 ದಿವಸ ಟೈಮ್ ಐತಿ. ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಗೋವೆ ಕುತಂತ್ರವನ್ನು ಸಮರ್ಥವಾಗಿ ಎದುರಿಸಬೇಕು ಅಂತೇಳಿ ಒತ್ತಾಯಿಸಿ ಈಗಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ, ನೀರಾವರಿ ಮಂತ್ರಿ DK ಶಿವಕುಮಾರ್ ಆಗಲಿ, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರಿಗೆ ಒಂದು ಸಮಗ್ರವಾದ ಒಂದು ಪತ್ರವನ್ನು ನಾನು ಬರೆದೇನೆ. ಅದೇ ಗೋವಾ ಇಲ್ಲ, ಅವ್ರು ನೋಡ್ರಿ ಒಂದು ವಿಷಯದೊಳಗೆ ಎಷ್ಟು ಸೀರಿಯಸ್ ತೊಗೋತಾರೆ ಗೋವಾ CM. ನಮ್ಮಲ್ಲಿ ಯಾರೂ ಇಲ್ಲ, ಯಾರೂ ಸೀರಿಯಸ್ ತೊಗೋದಿಲ್ಲ. ಹೋದ್ರೆ ಹೋತು, ಬಂದ್ರೆ ಹೋತು. ಈ ಮನೋಭಾವ ನಮ್ಮಲ್ಲಿದ್ದರೆ ಅದನ್ನು ಪಟ್ಟು ತಿನ್ನೋ ಅವ್ರು ಕಿತ್ತೂರು ಕರ್ನಾಟಕ ಜನ, ಬೆಂಗಳೂರು ಅವರಲ್ಲ. ಮತ್ತೆ ಆಗ್ತೈತಿ. ಈಗ ನೋಡ್ರಿ ಇವತ್ತು ಹಬ್ಬೈತಿ, ಇದು ಮತ್ತು ಹೋರಾಟ ನಿರಂತರ ಹೋರಾಟ ಮುಂದುವರಿತೈತಿ. ಅದಕ್ಕೇನಾದರೂ ಗಂಭೀರ ಸ್ವರೂಪ ತೊಗೋತೈತಿ. ಅದಕ್ಕೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಇದು ಸಮರ್ಥವಾಗಿ ಎದುರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ. ಜುಲೈ 7ರಂದು ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಮಹದಾಯಿ ಪ್ರವಾಹ ಪ್ರಾಧಿಕಾರ ಸದಸ್ಯರ ಭೇಟಿ ಮಾಡಿದ್ದನ್ನು ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿರುವ ಗೋವಾ CM ಪ್ರಮೋದ್ ಸಾವಂತ್ ಕನಕುಂಬಿ ಗ್ರಾಮಕ್ಕೆ ಭೇಟಿ ನೀಡಲಿರುವ ಪ್ರವಾಹ ಪ್ರಾಧಿಕಾರ ಸದಸ್ಯರು ಭೇಟಿ ನೀಡಿದ್ದರು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.